ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲಿವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ನಾನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ದೀರಿ, ತುಂಬಾ ಸಂತೋಷ. ಮತ್ತು ಲೈವ್ದಲ್ಲಿ ಸಹ ಏಕೀಭವಿಸ್ತಾ ಇದ್ರಿ, ತುಂಬಾ ಸಂತೋಷ. ಮತ್ತು ಪ್ರತಿಯೊಬ್ಬರು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ, ವಾಕ್ಯದಲ್ಲಿ ಏಕೀಭವಿಸಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತ್ತು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತ್ತು. ಹಲ್ಲೆಲೂಯಾ. ಇಲ್ಲಿ 12 ವರ್ಷದಿಂದ ಒಬ್ಬ ಸ್ತ್ರೀಗೆ ರಕ್ತ ಹರಿಯುವಂತ ಸ್ರಾವದಂತ ಒಂದು ರೋಗವು ಅವಳಿಗೆ ಅಂಟಿಕೊಂಡಿತ್ತು ಪ್ರಿಯರೇ. ಅವಳು ಬಹಳ ವೈದ್ಯರ ಹತ್ರ ಹೋಗಿ ಕಷ್ಟಗಳನ್ನು ಅನುಭವಿಸಿ ಅವಳ ಜೀವಿತದಲ್ಲಿ ಇದ್ದಿದ್ದೆಲ್ಲವನ್ನು ಕಳೆದುಕೊಂಡ್ರು ಸಹ ಏನು ಪ್ರಯೋಜನ ಆಗಿರ್ಲಿಲ್ಲ ಪ್ರಿಯರೇ. ಅವಾಗ ಅವಳ ನಂಬಿಕೆ ಏನಾಗಿತ್ತಂದ್ರೆ, ನಾನು ದೇವರ ಉಡುಪನ್ನು ಮುಟ್ಟಬೇಕು, ನನಗೆ ಈ ರೋಗವನ್ನು ಸ್ವಸ್ಥವಾಗುವುದೆಂಬುದಾಗಿ ನಂಬಿಕೆ ಇಟ್ಟಿದ್ದಳು ಪ್ರಿಯರೇ. ಅದೇ ಗಳಿಗೆ ಅವಳ ನಂಬಿಕೆಯು ದೇವರ ಉಡುಪನ್ನು ಮುಟ್ಟಿದಾಗ ಅವಳ ನಂಬಿಕೆ ಮೂಲಕವಾಗಿ ಅವಳ ರೋಗವನ್ನು ಸ್ವಸ್ಥವಾಯಿತು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ದಿವಸಗಳಿಂದ ಅವೇ ಕಷ್ಟಗಳು, ಅವೇ ಸಮಸ್ಯೆಗಳು, ಅವೇ ಒಂದು ಭಯಂಕರ ಪರಿಸ್ಥಿತಿ ಇದ್ದು ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದರೆ ದೇವರು ಇಲ್ಲಿ ರಕ್ತ ಹರಿಯುವಂತ ಒಂದು ಸ್ತ್ರೀಯ ಒಂದು ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದಂತ ದೇವರು ನಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಅವು ಕಷ್ಟಗಳು ಎಷ್ಟೇ ವರ್ಷಗಳಿಂದ ಇದ್ದಿರ್ಬೋದು, ಅವು ಶೋಧನೆ ಎಷ್ಟೇ ವರ್ಷಗಳಿಂದ ಇದ್ದಿರ್ಬೋದು, ಆದರೆ ದೇವರು ಆ ಒಂದು ರಕ್ತ ಹರಿಯುವಂತ ರೋಗದಲ್ಲಿದ್ದಂತ ಹೆಣ್ಮಗಳು ಒಂದೇ ಕ್ಷಣದಲ್ಲಿ ಯಾವ ರೀತಿ ಗುಣ ಆಯ್ತು, ಅದೇ ಒಂದೇ ಕ್ಷಣ ನಮ್ಮ ಜೀವಿತದಲ್ಲಿ ಸಹ ಅವು ಸಮಸ್ಯೆಗಳು ಬಿಡುಗಡೆ ಆಗುವಂತದಾಗಿದೆ ಪ್ರಿಯರೇ. ಅವು ಕಷ್ಟಗಳು ಬಿಡುಗಡೆ ಆಗುವಂತದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮಗಳೇ, ನಿನ್ನ ನಂಬಿಕೆಯು ನಿನಗೆ ಸ್ವಸ್ಥ ಮಾಡಿತ್ತು. ಹಲ್ಲೆಲೂಯಾ. ಆ ಒಂದು ಹೆಣ್ಣು ಮಗಳು ದೇವರಲ್ಲಿ ಎಂತ ನಂಬಿಕೆ ಇಟ್ಟಿದಳು ಅಂದ್ರೆ, ದೇವರ ಉಡುಪನ್ನು ನಾನು ಮುಟ್ಟಿದರೆ ಸಾಕು, ನನಗೆ ಗುಣವಾಗುವುದು. ಹಲ್ಲೆಲೂಯಾ. ಈ ಮುಂಚಾನೆ ಸಮಯದಲ್ಲಿ ಪ್ರಿಯರೇ, ನಮ್ಮ ನಂಬಿಕೆಯು ಸಹ ಅದೇ ರೀತಿಯಾಗಿರ್ಬೇಕು ಪ್ರಿಯರೇ. ದೇವರು ನಮ್ಮ ಜೀವಿತದಲ್ಲಿ ನಮಗಿದ್ದಂತ ಎಲ್ಲಾ ಶೋಧನೆಯಿಂದ ದೇವರು ಬಿಡಿಸ್ಬೇಕಂದ್ರೆ ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಇಟ್ಟು ನಾವು ಬೇಡಿಕೊಳ್ಳುವಂತರಾಗಿರ್ಬೇಕು. ದೇವರ ಈ ಸಮಸ್ಯೆಗಳಿಂದಪ್ಪ ಈ ಮುಂಚಾನೆ ಸಮಯದಲ್ಲಿ ನಮ್ಮ ಜೀವಿತಲೆಲ್ಲ ಬಿಡುಗಡೆ ಮಾಡ್ತಿದೆಯಪ್ಪ, ಎಲ್ಲಾ ರೋಗದಿಂದ ಬಿಡುಗಡೆ ಮಾಡ್ತಿದೆಯಪ್ಪ, ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡ್ತಿದೆಯಪ್ಪ ಅಂತ ಹೇಳಿ ನಾವು ಸಹ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ನಂಬಿಕೆಯು ನಮ್ಗೆ ಸ್ವಸ್ಥ ಮಾಡುವಂಥದ್ದೆಂಬುದಾಗಿ ದೇವರು ಯಾವಾಗ ಸ್ತ್ರೀಗೆ ಹೇಳಿದರು, ಅದೇ ರೀತಿಗೆ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ಸಹ ಈ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಮಗನೇ, ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡುವಂಥದ್ದಾಗಿದೆ. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ನಾವು ದೇವರಲ್ಲಿ ಗಟ್ಟಿಗಿಡ್ಕೊಂಡು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು. ದೇವರು ನಮ್ಮ ಜೀವಿತ ನಡೆಯುವಂತ ಪ್ರತಿಯೊಂದು ಸಮಸ್ಯೆಯಿಂದ ದೇವರು ಬಿಡಿಸುವಂತರಾಗಿದ್ದಾರೆ. ಇಷ್ಟು ದಿನಮಾನಗಳೆಲ್ಲ ನಾವು ಯಾವ್ದಾದ್ರು ಕೆಲಸದಲ್ಲಿ ಕೈ ಹಾಕಿದ್ದೇವ, ಅದು ಆಗಲ್ಲಂತ ಸ್ಥಿತಿಲಿ ಇದ್ದಿರ್ಬೋದು. ಇಷ್ಟು ದಿನಮಾನಗಳೆಲ್ಲ ನಮ್ಮ ಕುಟುಂಬನು ಎಷ್ಟೇ ಒಂದು ಶ್ರಮ ಪಟ್ಟು ನಾವು ಜೀವಿಸ್ತಾ ಇದ್ದಾಗ ನಮ್ಮ ಕುಟುಂಬದಲ್ಲಿ ಏನಿಲ್ಲಂತ ಸ್ಥಿತಿಯಲ್ಲಿ ಅದೇ ಕಷ್ಟದಲ್ಲಿ ನಾವು ಜೀವಿಸಿರ್ಬೋದು ಪ್ರಿಯರೇ. ಆದರೆ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ, ನಮ್ಮ ಕಷ್ಟಗಳಿಂದ ಬಿಡುಗಡೆ, ನಮ್ಮ ರೋಗಗಳಿಂದ ಬಿಡುಗಡೆ ಮಾಡುವಂತ ದೇವರು. ನಾವು ಆತನಲ್ಲಿ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸ್ವಸ್ಥತೆ ಆಗ್ಬೇಕಾ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಇರ್ಬೇಕಂದ್ರೆ ನಾವು ಕೇವಲ ದೇವರಲ್ಲಿ ನಂಬಿಕೆ ಇಡುವಂತರಾಗಿರ್ಬೇಕು ಪ್ರಿಯರೇ. ಹಾಲೆಲೂಯಾ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ನಿಮ್ಮ ಜೀವಿತದಲ್ಲಿ ಆತ ನಮ್ಗೆ ಎಲ್ಲಾ ವಿಷಯ ನಮ್ಗೆ ಸ್ವಸ್ಥತೆ ಮಾಡಿ, ನಮ್ಮನ್ನು ಬಿಡುಗಡೆ ಮಾಡಿ, ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ನಾವು
ದೇವ ದೃಷ್ಟಿಯಲ್ಲಿ ನಾವು ಪ್ರಾರ್ಥಿಸುವಂತರಾಗಿ ದೇವರು ನಮ್ಗೆ ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡಿ ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ನಡೆಸುವಂತರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಈಗಳಿನ ನಿಮಿಷದಲ್ಲಿ ಪ್ರಭಾ ಅದ್ಭುತ ರೀತಿಯಾಗಿ ಮಾತಾಡ್ರಪ್ಪ. ಸ್ತೋತ್ರ ತಂದೆ ದೇವರೇ. ಮಗಳೇ, ನಿನ್ನ ನಂಬಿಕೆ ನಿನಗೆ ಸುಸ್ತ ಮಾಡಿತು, ಸಮಾಧಾನದಿಂದ ಹೋಗು ಎಂಬುದಾಗಿ ಪ್ರಭಾ ತಂದೆ ದೇವರೇ. ನಾವು ನಿಮ್ಮನ್ನು ನಂಬಿರುವಾಗ ಪ್ರಭಾ ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಹೋರಾಟಗಳು, ಸಮಸ್ಯೆಗಳು, ನಿಂದೆಗಳು, ಅವಮಾನ ಸ್ಥಿತಿಗಳು, ಎಷ್ಟೇ ಒಂದು ಭಯಂಕರ ಪರಿಸ್ಥಿತಿಗಳಿದ್ದಂತ ನಮ್ಮ ಜೀವಿತ ಪ್ರಭಾ ಎಲ್ಲವನ್ನು ಸ್ವಸ್ಥತೆ ಮಾಡ್ತಿದ್ರಪ್ಪ ತಂದೆ. ಎಷ್ಟು ಜನರು ಪ್ರಾರ್ಥನೆ ಏಕೀಭವಿಸ್ತಾರ ಪ್ರಭಾ, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಎಲ್ಲಾ ಬಿಡುಗಡೆ ಕೊಡ್ತಿದ್ರಪ್ಪ, ಸ್ವಸ್ಥ ಮಾಡ್ತಿದ್ರಪ್ಪ, ಆಶೀರ್ವಾದಿಸ್ತಾ ಇದ್ರಪ್ಪ. ಸ್ತೋತ್ರ. ಅವ್ರ ಜೀವಿತದಲ್ಲಿ ಎಷ್ಟು ದಿನಮಾನಗಳೆಲ್ಲ ಪ್ರಭಾ ಎಷ್ಟೇ ಒಂದು ರೋಗಗಳ ಸಮಸ್ಯೆಗಳು, ರೋಗದ ಹಾಗೆ ಕಷ್ಟಗಳು, ಎಷ್ಟೇ ದಿನಮಾನಗಳಲ್ಲಿ ಅವ್ರ ಚಿಂತನೆ ಒಳಗೋಗಿ ಕಷ್ಟದಿಂದ ಜೀವಿಸುವಂತ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಬಿಡುಗಡೆ ಮಾಡ್ತೀವಿ. ಸ್ತೋತ್ರ ತಂದೆ ದೇವರ. ಕಮೆಂಟ್ಗಳ ಮೂಲಕವಾಗಿ ರಿಕ್ವೆ ತಿಳಿಸ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭಾ ಎಲ್ಲಾ ಒಂದು ಕಷ್ಟದಲ್ಲಿದ್ದಂತ ಜೀವಿತನು ಪ್ರಭಾ ಎಲ್ಲ ಯೇಸು ನಾಮದಲ್ಲಿ ಪ್ರಭಾ ಎಲ್ಲ ಬಿಡುಗಡೆ ಮಾಡುತ್ತೆ ಅಂತ ನಾನು ಪ್ರಾರ್ಥಿಸುತ್ತಿದ್ದೆ ಪ್ರಭಾ. ತಂದೆ ದೇವರ ಮುಂಜಾನೆ ಪ್ರಭಾ ಪ್ರಾರ್ಥನೆ ಕೇಳುವಂತ ಎಲ್ಲಾ ದೈವ ವಿಶ್ವಾಸಿ ಮಕ್ಕಳ ಜೊತೆ ಪ್ರಭಾ ಈ ವಾಗ್ದಾನ ಅದ್ಭುತಕರವಾಗಿ ಪ್ರಭಾ ನೀನು ಆಶೀರ್ವದಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಅಂದೆ. ಆಮೆನ್. ಪ್ರೇರೆ. ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿರ್ತಾರೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡಿ. ಮತ್ತು ಹೊಸೊಬ್ರು ಯಾರಾದ್ರೂ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವರು. ಮತ್ತು ಪ್ರತಿ ಸಾಯಂಕಾಲ ಲೈವ್ ಇದೆ, ಪ್ರತಿಯೊಬ್ಬರು ಲೈವ್ ಏಕೀಭವಿಸುವಂತಾಗಿರಿ. ಮತ್ತು ದೇವರು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ಮೂಲಕವಾಗಿ ದೇವರು ಆಶೀರ್ವದಿಸಲಿ, ಬಲಪಡಿಸಿ ಪ್ರೇರೆ. ಆಮೇನ್.